ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನಮ್ಮ ಮನೆಯಲ್ಲಿ ನಾವು ಇವತ್ತು ನಮ್ಮ ಅತ್ತೆ ಮಾವಂದ ಪಿತೃಪಕ್ಷ ಮಾಡ್ತಾ ಇದೀವಿ. ಅಮಾವಾಸ್ಯೆ ದಿವಸ ಪ್ರತಿ ವರ್ಷ ನಾವು ಮಹಾಲಯ ಅಮಾವಾಸ್ಯೆ ದಿವಸನೇ ಮಾಡೋದು. ಸೊ ಅದೇ ತರ ಈ ವರ್ಷನೂ ಮಹಾಲಯ ಅಮಾವಾಸ್ಯೆ ದಿವಸ ಮಾಡೋಣ ಅಂತ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಹೂವು ತಗೊಂಬಂದಿದ್ದು ಸಾವಂತಿಗೆ ಹೂವು ಅದೆಲ್ಲ ಪೋಣಿಸಿಟ್ಕೊಂಡು ರೆಡಿ ಮಾಡ್ಕೋತಾ ಇದೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ನನ್ನ ವಿಡಿಯೋ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೀವು ಮೊದಲು ನೋಡ್ಬೋದು. ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಊರಲ್ಲಿ ಎಲ್ಲ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಎಲ್ಲರೂ ಬರ್ತಾರೆ. ಇಲ್ಲಿ ಯಾರು ಬರಲ್ಲ, ಯಾಕೆಂದ್ರೆ ಪಿತೃಪಕ್ಷ ತಿಥಿಗಳು ಅದಕ್ಕೆ ಯಾರು ಊಟಕ್ಕೂ ಬರಲ್ಲ, ಮನೆಗೂ ಬರಲ್ಲ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಗೆ ನಮ್ಮ ಸಮಾಧಾನಕ್ಕಷ್ಟೇ ನಾವು ಪೂಜೆ ಮಾಡ್ಕೊಂಡು ಮನೆಯಲ್ಲಿ ಮಡಿಯಿಂದ ಎಡೆ ಮಾಡ್ಕೊಂಡು ನಮ್ಗೆ ಏನ್ ಬೇಕೋ ಅದನ್ನ ಎಡೆ ಮಾಡ್ಕೊಂಡು ಎಡೆಗಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಪುಟಾಣಿ ಬಿಲ್ಡಿಂಗ್ ಸೆಟ್ ಯಾಕಾದ್ರೂ ಕೊಡ್ಸುದ್ನಪ್ಪ ಅನ್ನೋ ತರ ಮಾಡ್ತಾನೆ. ಕೊಡ್ಸ್ಬಿಟ್ಟು ಈ ದಿನ ಇಡೀ ಎತ್ತಿಕೋದೊಂದು ಕೆಲಸ ಕೊಡ್ತಿರ್ತಾನೆ. ಬಟ್ ಆದ್ರೂ ಒಂದೊಂದ್ ದಿನ ಒಂದೊಂದು ಕ್ರಿಯೇಟಿವಿಟಿ, ಒಂದೊಂದ್ ದಿನ ಒಂದೊಂದು ಬಿಲ್ಡಿಂಗ್ಸ್ ಬೇರೆ ಬೇರೆ ತರ ಕಟ್ತಾ ಇರ್ತಾನೆ. ಅದಕ್ಕೆ ನೋಡಕ್ ಒಂಥರ ಖುಷಿಯಾಗಿರುತ್ತಲ್ವಾ. ನಮ್ಮ ಅತ್ತೆ ಮಾವನ್ನ ನಾನು ತುಂಬಾನೇ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ. ನಾನ್ ಇಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ, ಜೊತೆಗೆ ನಮ್ಮ ಮನೆಯವ್ರ ಪಾಪ ಅಪ್ಪ ಅಮ್ಮಗೆ ಅವ್ರು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ಮದುವೆಗೆ ಮುಂಚೆ ಮಾವ ತೀರ್ಕೊಂಡ್ರು. ಮದುವೆ ಆದ 1 ವರ್ಷಕ್ಕೇನೆ ನಮ್ಮ ಅತ್ತೆ ತೀರ್ಕೊಂಡ್ರು. ನನ್ನ ಮಕ್ಕಳು ಅಷ್ಟೇ ಅಜ್ಜಿ ತಾತಗೆ ತುಂಬಾ ಮಿಸ್ ಮಾಡ್ಕೊಂಡ್ರು. ಒಂದು ಫ್ಯಾಮಿಲಿಗೆ ದೊಡ್ಡವರು ಎಷ್ಟು ಮುಖ್ಯ ಅಲ್ವಾ. ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಹೆಸರುಬೇಳೆ ಹುಡ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಅದಾದ್ರೆ ಸ್ವಲ್ಪ ಬೇಗನೂ ಆಗುತ್ತೆ, ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು. ಕರೆಂಟ್ ಹೋಗ್ಬಿಡುತ್ತೆ, ಬೇಗ ಒಂಚೂರು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಪಾಯಸಕ್ಕೆ. ಬೇಳೆ ಪಾಯಸಕ್ಕೆ ನೋಡಿ 1 ನಿಮಿಷನೂ ಬಿಡಬಾರ್ದು, ಸಣ್ಣ ಉರಿಯಾಗೆ ನಿಧಾನಕ್ಕೆ ಹುರ್ಕೋಬೇಕು. ಲೇಟಕ್ಕೆ ಕೆಂಪಗಾಗ್ಬಿಡ್ತಾವ. ಹಂಗಂತ ತೀರಾ ಉರಿದಿದ್ರು ಚೆನ್ನಾಗಿರಲ್ಲ ಪಾಯಸ. ವೇಟ್ ಅಂಡ್ ವಾಚ್. ತೆಗಿ ತೊಳೆಯಕ್ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ತೊಳೆದು ಹಾಕಿಲ್ಲ ಅಂದ್ರೆ ಅದಕ್ಕೆ ಏನೇನೋ ಪೌಡ್ರ್ ಹಾಕ್ತಿರ್ತಾರೆ. ಸ್ವಲ್ಪ ತಣ್ಣಗಾದ್ಮೇಲೆ ತೊಳೆದ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕೋಣ. ಇದು ರಾತ್ರಿ ಬಂದಿತ್ತು ಈ ಮೂವಿ, ಮತ್ತೆ ಇದನ್ನೇ ಇಟ್ಟವ್ರಲ್ಲಪ್ಪ ಯಾರವ. ಯಾವುದು ಈ ಬಂದನ ಅಂತವೆಲ್ಲ ಪಿಕ್ಚರ್ಗಳು ಸ್ವಲ್ಪ ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ. ನಾವೇನಾದ್ರೂ ಒಂದೇ ಪಿಕ್ಚರ್ ಇಟ್ಟಿದ್ರೆ ಬಿಸಿ ಇದೀನಿ, ಅಷ್ಟು ಕೆಲಸ ಗೊತ್ತಿಲ್ಲದೆ ಕಣ್ಣು ಹೋಗ್ಬಿಡುತ್ತೆ, ಅದಕ್ಕೆ ಚೇಂಜ್ ಮಾಡ್ರಿ. ನಾನು ನೋಡಿಲ್ಲಪ್ಪ ಅದ ಹೆಸರು, ಅಷ್ಟು ದೂರ ಇಟ್ಕೊಂಡ್ರೆ ಕಾಣಿಸುತ್ತೆ ನನಗೆ. ವೇಟ್ ಲೆಟ್ ಮಿ ಸಿ. ಎಸ್, ಭಾನುವಾರ. ಟುಡೇ ಸಂಡೇ. ಈಗಿನ ಏಲಕ್ಕಿ ಒಳಗೆ 3/4 ಭಾಗ ಸಿಪ್ಪೆನೇ ಇರುತ್ತೆ, ಇನ್ನೊಂದು 2 ಪಪ್ ಇರುತ್ತೆ ಅಷ್ಟೇ. ನೋಡು, ಮೊದಲು ಬರೋವು ಚೆನ್ನಾಗಿ ಬರೋವು ಏಲಕ್ಕಿ, ದುಂಡು ಅವಲಕ್ಕಿ. ಇವೇ ಇಷ್ಟೇ ಹಿಂಗೆಂಗೋ ಇರ್ತಾವೆ, ಬರೀ ಕಲರ್ಫುಲ್ಲಾಗಿ ಕಾಣಿಸ್ತಾವೆ ಅಷ್ಟೇ. ಸಾಕು ಕಣೆ, ಮಿಕ್ಸಿಗೆ ಹಾಕೋಣ, ಕರೆಂಟ್ ಹೋಗುತ್ತೆ. ನೋಡು, ಆ ಬೀಜನೂ ದಪ್ಪ ಇರಲ್ಲ. ನಮ್ಮ ಕಡೆಗೆ ಸಿಗ್ತಾವೇನಪ್ಪ, ಊರ್ ಕಡೆಗೆ ಅಂತೀನಿ. ಇದನ್ನ ಬಿಸಾಕ್ಬಾರ್ದು. ಟೀ ಮಾಡಕ್ ಹಾಕೋಣ, ಇಲ್ಲಿ ಸೈಡಿಗೆ ಇಕ್ಕಿರ್ತೀನಿ. ಆಮೇಲೆ ನಾನು ರಂಗೋಲಿ ಹಾಕಂಗಿಲ್ಲ ಇವತ್ತು. ಗಗನ ಹೇಳಿದಿನಲ್ಲ, ಪಿತೃ ಪಕ್ಷ ಮಾಡ್ಬೇಕಾರೆ ರಂಗೋಲಿ ಹಾಕ್ಬಾರ್ದಂತೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೆ ಗಗನಾಗ ಹೇಳ್ತಾ ಇದ್ದೀನಿ, ರಂಗೋಲಿ ಹಾಕ್ಬೇಡ, ಜಸ್ಟ್ ಕುಂಕುಮ ಇಡು ಅಂತ ಸಾರಿಸ್ಬಿಟ್ಟು ಕುಂಕುಮ ಇಡ್ತಾ ಇದ್ದಾಳೆ. ಮಗ ಏನು ಕೆಲಸ ಕೊಡ್ತಾನೆ, ಒಳಗಿರೋ ಪೇಪರ್ ಎಲ್ಲ ತಂದು ನೋಡಿ ಅಳ್ಕೊಂಡು ನೋಡಿ ಹೆಂಗಂತಾನೆ ತರಲೆ ನನ್ನ ಮಗ. ಕಡಲೆಬೇಳೆ ರಾತ್ರಿನೇ ನೆನೆಸಿದ್ದೆ, ಒಂದು ಸ್ವಲ್ಪ ವಡೆ ಮಾಡ್ಕೊಳೋಣ, ಒಂದು ಸ್ವಲ್ಪ ಪಲ್ಯ ಮಾಡ್ಕೊಳೋಣ ಅಂತ. ಒಂದು 2-3 ಸತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಲ್ಲ ಅಂದರೆ ಸರಿ ಬಂದ್ಬಿಡ್ತಾವೆ ಕಡಲೆಬೇಳೆ. ಮುಗ್ದಿಲ್ಲ ಇನ್ನೂ ಟೀ ಪಾಯ್ ತೊಳೆಯೋದು. ನೀರು ವೇಸ್ಟ್ ಮಾಡಬೇಡ ಬಂಗಾರಿ. ನೀವು ಸಾಕು ಬಿಡು, ತೊಳೆದಿರೋದು ಎಷ್ಟು ನೀರಾಗ ಆಟಾಡ್ತೀಯ, ನೆಗಡಾಗೈತೆ. ಬರಪ್ಪ ಸಾಕು ಸಾಕು ಬಾ, ಅದೇನು ಧೂಳಾಗಿಲ್ಲ.
ಇಡೀ ಪಾರ್ಕಿಂಗೇ ಕ್ಲೀನ್ ಮಾಡ್ಬಿಟ್ಟೆ ನೋಡು ನೀನು. ಒಂದು ಟೀಪಾಯಿ ತೊಳೆಯೋಕ್ಕೆ 4 ಬಕೆಟ್ ನೀರು ಖರ್ಚು ಮಾಡ್ಕೊಂಡು. ಇಲ್ಲ, 2 ಬಕೆಟ್ ಖರ್ಚು ಮಾಡಿದ್ದು. 2 ಬಕೆಟಾ? ಸಾಕು ಬಿಡಪ್ಪ, ಸಾಕು ಬಿಡಮ್ಮ. ಕರಿಬೇವಿನ ಗಿಡ 3 ಹಾಕಿದ್ವಿ. 2 ಹೈಬ್ರಿಡ್ಡು ನೋಡಿ, ಇದು ಹೈಬ್ರಿಡ್ಡು, ಸ್ಮೆಲ್ ಇರಲ್ಲ ಅಷ್ಟೊಂದು. ಇನ್ನೊಂದು ಇದು ನಾಟಿ, ಊರಿಂದ ತಗೊಂಬಂದಿದ್ದು ಬೀಜ. ಎಷ್ಟು ಚೆನ್ನಾಗಿದೆ ನೋಡಿ ನಾಟಿ. ಇವಾಗ ಇದನ್ನ ಹೇಗೆ ತೋರಿಸ್ತಕ್ಕೆ ಬಂದೆ ಅಂದರೆ, ನನಗೆ ಒಳಗಿಲ್ಲ ಕರಿಬೇವಿನ ಸೊಪ್ಪು, ಕಿತ್ಕೊಳ್ಳೋಕ್ಕೆ ಅಂತ ಬಂದ. ಸೊ ಹಂಗೆ ಇಟ್ಕೊಂಡೆ. ಗಮ್ ಅಂತಿದೆ, ಕೇಳ್ತಾ ಇದ್ರೇ ಗಮ್ ಅಂತ ಐತೆ. ಕರಿಬೇವಿನ ಸೊಪ್ಪು ಅಷ್ಟು ಚೆನ್ನಾಗೈತೆ. ನಾಟಿನೇ ಅಲ್ವಾ. ಕೊನೆ ಕಿತ್ಬಿಟ್ರೆ ಸರಿ ಹೋಗಲ್ಲ, ಚೆನ್ನಾಗಿ ಬೆಳೆಯಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಸೆಸ್ಲು ಮಾತ್ರ ಬಿಡಿಸ್ಕೊಂತೀವಿ. ಬೇಗ ಗುಡ್ಸಪ್ಪ, ಎಲ್ಲ ನೀರೆಲ್ಲ ಆ ಕಡೆಗೆ ಹೋಗಂಗೆ. ಕಡಲೆಬೇಳೆ ಪಲ್ಯಕ್ಕೆ ನಮ್ಮ ಮನೆಯವರೆಲ್ಲ ಹಚ್ಚಿಟ್ಟವ್ರೆ. ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಚಿತ್ರಾನ್ನಕ್ಕೆ ಹಚ್ಕೊಬಿಡ್ರಿ. ಸೊ ಫೈನಲಿ ಆಲ್ಮೋಸ್ಟ್ ಆಗ್ತಾಯಿದೆ ಹೆಸರುಬೇಳೆ ಪಾಯಸ. ಒಂದು 2 ನಿಮಿಷ ಕುದಿದ್ರೆ ಸಾಕಾಗುತ್ತೆ. ಇನ್ನೊಂದು ಕಡೆ ಕಡಲೆಬೇಳೆ ಪಲ್ಯಕ್ಕೆ ಇಟ್ಟಿದ್ದೀನಿ. ನಮ್ಮ ಅತ್ತೆ ಫೇವ್ರೇಟ್ ಪಲ್ಯ ಅಂತ ಇದು. ರಾತ್ರಿನೇ ನೆನೆಸಿ ತೊಳೆದು ಒಗ್ಗರಣೆಗೆ ಹಾಕಿದ್ದೀನಿ. ನಾರ್ಮಲ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ. ಅರಿಶಿನ ಹಾಕಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಪಲ್ಯ ಆಗೋಗುತ್ತೆ. ನಮ್ಮಲ್ಲಿ ನಾವು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ತೀವಿ. ಅವ್ರಿದು ಅವ್ರದು ಅಂತ ಇಲ್ಲ. ನನ್ನ ಮಗಳು ಪೂಜೆ ಮಾಡಿದ್ರೆ ಅವಳಿಗೆ ನಾನು ಹೆಲ್ಪ್ ಮಾಡ್ತೀನಿ. ನಾವು ಅಡುಗೆ ಮಾಡಿದ್ರೆ ನನಗೆ ಅವಳು ಹೆಲ್ಪ್ ಮಾಡ್ತಾಳೆ. ನಮ್ಮ ಮನೆಯವರು ಅಷ್ಟೇ, ಅವರು ಎಲ್ಲ ಅಡುಗೆನೂ ಮಾಡ್ತಾರೆ ಆಲ್ಮೋಸ್ಟು. ನಾನೊಂದು ಮಾಡ್ತಾ ಇದ್ರೆ ಅವರೊಂದು ಮಾಡ್ತಾರೆ. ನಾನು ಸಾರು ಮಾಡ್ತಾ ಇದ್ದೆ, ಸೊ ಅವರು ಬೇರೆ ಬಜ್ಜಿ ಮಾಡ್ಕೊಳ್ಳೋದು, ಚಿತ್ರಾನ್ನ ಗೊಜ್ಜು ಮಾಡೋದು ಅದೆಲ್ಲ ಮಾಡ್ಕೊತಾ ಇದ್ರು. ಸೊ ಹಂಗೆ 3 ಜನನು ಶೇರ್ ಮಾಡಿಕೊಂಡು ಎಲ್ಲ ಕೆಲಸಗಳು ಬೇಗ ಆಗೋಗ್ಬಿಡುತ್ತೆ. ಒಂದು ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಒಂದಿನ ಮಿಸ್ ಮಾಡ್ದಂಗಿಲ್ಲ. ದಿನ ಜ್ಞಾಪಿಸ್ಕೊತಾನೆ ಇರ್ತೀವಿ ನಮ್ಮ ಅತ್ತೆ ಮಾವಿಗೆ. ಅವ್ರಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಎಲ್ಲದಕ್ಕೂ ನಾವು ನಮ್ಮ ಮನೆಯವರೇ ಫುಲ್ ಸ್ಟ್ರಗಲ್ ಮಾಡ್ತಾನೆ ಬಂದಿದ್ದೀವಿ, ಸ್ಟ್ರಗಲ್ ಮಾಡ್ತಾನೆ ಇದ್ದೀವಿ ಈಗಲೂ. ದೊಡ್ಡವ್ರಂತ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಹೇಳಕ್ಕೆ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಮಕ್ಕಳಿಗೆ ಆಯಿತು ಅಜ್ಜಿ ತಾತ ಮನೇಲಿ ಅಜ್ಜಿ ತಾತ ಅಂತ ಕೂತ್ಕೊಂಡಿರೋದು ಎಷ್ಟು ಚೆನ್ನಾಗಿರುತ್ತೆ ತುಂಬಿದ ಕುಟುಂಬದ ಫ್ಯಾಮಿಲಿಲಿ. ಬಟ್ ನನಗೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು, ನಮ್ಮ ಮನೆಯವ್ರಿಗೂ ಅದೃಷ್ಟ ಇಲ್ಲ. ಒಂಥರ ಅನಾಥರು ಅಂತ ಹೇಳ್ಬಿಡ್ಬೋದು. ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ನಾವು ಅನಾಥರು ಅಂತಾನೆ ಹೇಳ್ಬಿಡ್ಬೋದು. ಏನು ಮಾಡೋಕ್ಕಾಗಲ್ಲ. ಇರೋರು ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಹಿಂದೆ ಇರೋರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ಅದೆಷ್ಟು ಕಷ್ಟಪಟ್ಟಿದ್ದೀವಿ, ಪಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತು. ಮನೇಲಿ ಒಂದು ಹುಷಾರಿಲ್ಲ ಅಂದ್ರೂ ಸಹ ಎಷ್ಟೋ ಒಬ್ರು ಇಲ್ಲ ಅಂದ್ರೂ ಒಬ್ರು ನೋಡ್ಕೊಳ್ತಿರ್ತಾರೆ ಮಕ್ಕಳಿಗೆ. ಒಬ್ರು ತಿನ್ನಲ್ಲ ಅಂದ್ರೆ ಒಬ್ರು ತಿನ್ನಿ ಅಂತ ಹೇಳೋರಾದ್ರೂ ಇರ್ತಾರೆ. ಬಟ್ ಈ ಸಿಂಗಲ್ ಫ್ಯಾಮಿಲಿಗಳು ಇರ್ತಾರಲ್ಲ, ನಾವೇ ಮಾಡ್ಕೋಬೇಕು, ನಾವೇ ತಿನ್ಬೇಕು, ಎಲ್ಲ ನಾವೇ ಏನಿದ್ರು ನಾವೇ ಇದು ಮಾಡ್ಕೋಬೇಕು ಅಷ್ಟೇ. ಒಂದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಒಂದು ನಮ್ಗೆ ಅಂತ ಒಂದು ಜೀವ ಬೇಕಲ್ವಾ, ನಮಗೋಸ್ಕರ ಒಂದು ಪ್ರೀತಿ ತೋರಿಸೋ ಜೀವ ಬೇಕಲ್ವಾ. ಏನ್ ಮಾಡೋದು, ನಾವು ಪಡ್ಕೊ ಬಂದಿರೋದು ಇಷ್ಟೇ ಅನ್ಕೊಂಡು ಲೈಫ್ ಸಾಗಿಸ್ತಾ ಹೋಗ್ಬೇಕಷ್ಟೆ. ಕೆಲಸ ಮಾಡ್ತಾವನಪ್ಪ. ಹಾಕು ನಿಧಾನಕ್ಕೆ ಹಾಕೋಗು. ಎಲ್ಲಾರ್ದು ಸ್ನಾನ ಆಗೈತೆ, ನನ್ನ ಪುಟಾಣಿದು ಇನ್ನೂ ಆಗಿಲ್ಲ. ಬಾರಪ್ಪ ಸ್ನಾನ ಕರ್ಕೊಂಡು ಹೋಗ್ತೀನಿ ಚಿನ್ನಿ. ಇನ್ನೂ ಎಷ್ಟಾಗ್ತೀಯಾ? ಎಷ್ಟಾಗ್ಬೇಕು ಇನ್ನೂ? ಇಲ್ಲಪ್ಪ, ಇನ್ನೊಂದು ಬಕೆಟ್ ಹಾಕು ಸಾಕು. ಸಾಕು ಬಾರೋ ಗುಡ್ಡು. ನಿಧಾನಕ್ಕೆ ಎತ್ತಾಕ್. ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಪೂಜೆ ರೆಡಿ ಮಾಡ್ಕೋಬೇಕಲ್ವಾ. ಮಗಳಿಗೆ ನಾನು ಸ್ವಲ್ಪ ಪೂಜೆಗೆ ಹೆಲ್ಪ್ ಮಾಡ್ತಿದ್ದೆ. ನನ್ನ ಪುಟಾಣಿಗೂ ಸ್ನಾನ ಎಲ್ಲ ರೆಡಿ ಮಾಡಿಸಿ ನಮ್ಮ ಪುಟಾಣಿ ಏನೋ ಗೊತ್ತಿಲ್ಲ, ಹಬ್ಬ ಈ ಥರ ಸ್ಪೆಷಲ್ ಡೇ ಅಂದರೆ ಸ್ವಲ್ಪ ಡಲ್ ಆಗ್ತಾನೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಆರಾಮಾಗಿ ಆಟಾಡ್ತಾ ಇದ್ದಾನೆ. ನಂದು ಪೂಜೆ ಎಲ್ಲ ಸ್ವಲ್ಪ ನಿಧಾನನೇ, ಅರ್ಜೆಂಟ್ ಮಾಡಲ್ಲ, ತುಂಬ ನಿಧಾನ ಮಾಡ್ತೀನಿ. ನನ್ನ ಮಗಳು ಬೈತಾಳೆ ಬೇಗ ಮಾಡು ಅಂತ. ನಾನು ಅಟ್ಲೀಸ್ಟ್ ಪೂಜೆನಾದರೂ ನಿಧಾನ ಮಾಡ್ಬೇಕು ಕಣೆ ಅಂತ. ಫುಲ್ ಫಾರ್ಮಾಲಿಟೀಸ್ ಜಾಸ್ತಿ ನಂದು. ಸೊ ಎಡೆ ಎಲ್ಲ ಇಟ್ಬಿಟ್ಟು ಅತ್ತೆ ಮಾವನಿಗೂ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಎಡೆ ಎಲ್ಲ ಇಟ್ಕೊಂಡ್ವಿ. ಮನೇಲೆ ಸ್ವಲ್ಪ ಸಿಂಪಲ್ ಆಗಿ ಗೊತ್ತಲ್ಲ, ಕಡಲೆಬೇಳೆ, ಅದು ಪಲ್ಯ, ವಡೆ, ಮಾಮೂಲಿ ಹಣ್ಣುಗಳು ಆ ಥರ ಇಟ್ಕೊಂಡ್ವಿ ಅಷ್ಟೇ.
ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟೇ ಸಾಕು ಅನ್ನೋದು ನನ್ನ ಮೆಂಟಾಲಿಟಿ. ಇಷ್ಟು ದಿವಸ ನಮ್ಮತ್ತೆ ಮಾವನ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ವಿಡಿಯೋನೇ ನನಗೆ ಅವಕಾಶ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಆಕ್ಚುಲಿ ನನ್ನ ಮಗಳನ್ನ ಬೆಳೆಸಿದ್ದೆಲ್ಲ ನಮ್ಮ ಯಜಮಾನ್ರ ಅಜ್ಜಿ, ಅಂದ್ರೆ ನಮ್ಮ ಅತ್ತೆಯವ್ರ ಅತ್ತೆ. ಅವರು ಸ್ವಲ್ಪ ಜಾಸ್ತಿ ವರ್ಷ ಇದ್ರು. ಅವರೇ ನಮ್ಮ ಮನೇಲಿದ್ದು ನನ್ನ ಮಗಳು ಬೆಳೆಸಿದ್ದು. ಅವಾಗ ನಾನು ಸ್ವಲ್ಪ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಮುಕ್ಕಾಲ್ ಭಾಗ ಟೆನ್ಷನ್ ಇಲ್ದಂಗಿದ್ದೆ. ಅವ್ರು ಹೋದ್ರು ನೋಡಿ, ಎಲ್ಲಾದು ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ಅವಾಗ ಇನ್ನೂ ಕಡಕ್ ಸ್ಟಾರ್ಟ್ ಆಯ್ತು ನನಗೆ ನಮ್ಮ ಅತ್ತೆ ಮಾವನ ಬಗ್ಗೆ. ಅಯ್ಯೋ ಅತ್ತೆ ಮಾವ ಇಲ್ವಲ್ಲಪ್ಪ ಅಂತ. ಫ್ರೆಂಡ್ಸ್, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಸಹ ಹಾಕಿರ್ತೀನಿ ಕೆಳಗಡೆ. ಯಾರಿಗಾದ್ರೂ ಇಷ್ಟ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ಹಂಗಾಡಿ ಫೈನಲಿ ಪೂಜೆ ಮುಗಿಯೋಷ್ಟೊತ್ತಿಗೆ 11:30 ಆಗೇ ಬಿಟ್ಟು. ಇನ್ನೇನ್ ಮಾಡೋದು, ಮಾಡಿದ್ರೆ ಒಂದು ನಿಧಾನವಾಗಿ ನೀಟಾಗಿ ಮಾಡ್ಬೇಕಲ್ವಾ. ಸೊ ಫೈನಲಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಾಗ್ಲು ಹಾಕ್ಬೇಕಂತೆ. ಅದೊಂದು ಇದು ಹೇಳ್ತಾರೆ, ಒಂದು 5 ನಿಮಿಷನಾದ್ರೂ ಬಾಗ್ಲು ಬಿಟ್ಬಿಡ್ಬೇಕು. ಆಮೇಲೆ ಡೋರ್ ಓಪನ್ ಮಾಡ್ಕೊಂಡು ಒಳಗ್ ಬರ್ಬೇಕು ಅಂತ. ಅದೇ ತರ ನಾವು ಪೂಜೆ ಎಲ್ಲ ಮುಗಿಸಿ ಬಾಗ್ಲು ಹಾಕಿ ಆಚೆ ಕಡೆ ಬಂದ್ವಿ. ಮಕ್ಕಳು ಅಲ್ಲಿ ಬಿದ್ದಿಂತ ಇರೋ ಮಕ್ಕಳು ತಿನ್ಬೋದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಚಿತ್ರಾನ್ನ ಪಾಪಕ್ಕೆ ಸ್ವಲ್ಪ ಫಸ್ಟೇ ತಿನ್ಸ್ಬಿಟ್ಟಿದ್ದೆ, ಇಲ್ಲ ಅಂದ್ರೆ ಅವ್ನು ಇರಲ್ಲ ಹೊಟ್ಟೆ ಹಸ್ಕೊಂಡು ಅಳ್ತಾನೆ ಅಂತ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಸಮ್ಮರಲ್ಲಿ ನಾನು ಯಾವ ರೀತಿ ಪಿತೃಪಕ್ಷ ಪೂಜೆ ಮಾಡಿದೆ ಅಂತ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ಲೆವೆಲ್ ಸಿಗೋಣ.